ಇನ್ನೂ ಹಾಕು, ಇನ್ನೂ ಹಾಕು ಒಂದೇ. ನಿಧಾನ ಕೂಟ ಮಾಡ್ರಿ, ನಿಧಾನಕ್ಕೆ ಬಡಿಸ್ತೀನಿ. ಹೇಳ್ದಷ್ಟು ಮಾಡು. ಹಾಕು. ಅಲ್ಲ ರೀ, ಯಾವತ್ತು ಇಲ್ದವ್ರು ಇವತ್ ಯಾಕ್ರಿ? ಹಾಕು ಹಾಕು. ಅಲ್ಲ ರೀ, ತಟ್ಟೆನಾಗ ಒಂದೇ ಸಲ ಇಷ್ಟೊಂದು ನೋಡ್ರಿ ಕಣ್ಣೆಸ್ರಾಗಕ್ಕಿಲ್ವಾ? ಹಾಕು ಒಂದೇ. ಓಹೋ, ಏನ ಮಾದಪ್ಪವ್ರೆ ಬರ್ಬರ್ತಾರಂಗೆ ಸರಿಯಾಗಿ ಕೋಣಿಸ್ತಾ ಇದ್ದೀರಾ? ಇದೇನಪ್ಪಯ್ಯ ಇದು? ನನಗ್ ಮಾತ್ರ 1.5 ಮಂಕ್ರಿ ದನ ತಿನ್ನಂಗ್ ತಿಂತೀಯ ಅಂತ ಹೇಳ್ತಿದ್ದೆ. ಹೇಳ್ತೀನಿ ಸೀನಾ ಅವ್ರೆ, ಬನ್ನಿ ಕೂತ್ಕೊಳ್ಳಿ. ಯಾಕಪ್ಪಯ್ಯ? ಹೇಳ್ತೀನಿ ಅನ್ನಲ್ಲ, ಕೂತ್ಕೊಳ್ಳಿ ಸೀನಾ ಅವ್ರೆ. ಕಂದ, ನೀನು ಕೂತ್ಕೊಳ್ಳವ. ಮಾವ, ಯಾಕೆ ಮಾವ? ನೀನು ನನ್ನ ಮಗಳಿದ್ದಂಗಲ್ವಾ? ಬಾನು ಕರೆದ ತಕ್ಷಣ ಹೇಗೆ ಬಂದು ಕೂತ್ಲು ನೋಡು, ಹಾಗೆ ನೀನು ಬರಬೇಕು ಕಣವ. ಕೂತ್ಕೋ. ಇನ್ನೂ ಅನ್ನ ಹಾಕು. ಇವತ್ತು ನಾನು ನನ್ನ ಮಕ್ಕಳಿಗೆ ಕೈ ತುತ್ತು ಕೊಡ್ತೀನಿ. ಓಹೋ, ಇದ್ಕ ಅಷ್ಟನ್ನ ಇಕ್ಕಿಸ್ಕೊಂಡಿತ್ತು. ಈ ಅಪ್ಪ ಬಂದ್ಮೇಲೆ ಇನ್ ಶುರು ಅಬ್ರ ಕರ್ಮ. ನಮ್ಮಪ್ಪನೋ ಒಳ್ಳೆ ಅನ್ನನ ಕೆಸರು ಕಲಿಸ್ದಂಗೆ ಕಲಿಸ್ತಾವನೆ. ಅಪ್ಪ, ನಾನು ಆಮೇಲೆ ತಿಂತೀನಿ, ನೀನ್ ತಿನ್ಕೋ. ಏಯ್, ಅಮ್ಮಿಕೊಂಡು ಕೂತ್ಕೊಳ್ಳ ಅಂತ ಅನ್ನೋಣ ಅನ್ಸತ್ತೆ. ಮರ್ಯಾದೆ ಕೊಡ್ಬೇಕಲ್ವಾ? ಸೀನಾ ಅವ್ರು ಕೂತ್ಕೊಳ್ಳಿ, ನಾನು ಕೈ ತುತ್ತು ಹಾಕ್ತೀನಿ, ತಾವು ನುಂಗಿ. ಆಯ್ತಾ? ಆಹಾ, ಇಷ್ಟು ದಿನ ಬೈತಿದ್ ನಮ್ಮಪ್ಪ ಮರ್ಯಾದೆ ಕೊಡಕ್ ಶುರು ಮಾಡವನೆ. ಒದೆ ತಿನ್ನಿಸ್ತಿದ್ದ, ಇವಾಗ ತುತ್ತು ತಿನ್ನಿಸ್ತಾವನೆ. ಯಾಕೋ ಈ ಮೂಟೆ ಬಂದ್ಮೇಲೆ ಲೈಫ್ ಒಂಥರ ಚೇಂಜ್ ಆಯ್ತಾಯ್ತಲ್ಲ. ನಾನು ಕೈ ಮುಂದ್ ಮಾಡ್ಲಾ? ಎಲ್ಲ ಇವಳ ಹೆಂಗಾನ ಮಾಡಿ ಇವಳ ಅನ್ನ ಗಿಟ್ಟಿಸ್ಕೊಂಬಿಟ್ಲಲ್ಲ, ಅದ್ ಹೆಂಗೆ ಅಂತೀನಿ. ಮಾವ, ಒಂದು ರಿಕ್ವೆಸ್ಟು. ನಮ್ಮೆಲ್ಲರಿಗೂ ಹಿಂಗೆ ಕೈ ತುತ್ತು ಕೊಟ್ಟು ಅತ್ತೆಗೆ ಕೊಟ್ಟೇ ಇಲ್ಲ. ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೂ ಕೊಡಿ ಮಾವ. ಆಹಾ, ಇವಳ ಅನ್ನ ಕಿತ್ಕೊಂಡ್ರುವೆ ನನ್ನ ಸೊಸೆ ಅವ್ರ ಅತ್ತೆಗೆ ಅನ್ನ ಸಿಗ್ಲಿ ಅಂತ ಬಯಸ್ತಾ ಇದ್ದಾಳಲ್ಲ, ಎಂಥ ಮನ್ಸವ ನಿಂದು. ಕೇಳಿಸ್ಕೊಂಡೇನೆ? ನನ್ನ ಸೊಸೆ ಹೇಳ್ತಾ ಇದ್ದಾಳೆ ನಿನಗೆ ಕೈ ತುತ್ತು ಕೊಡು ಅಂತ. ನೀನು 100 ಜನ್ಮ ತಪಸ್ ಮಾಡಿದ್ರು ಇಂಥ ಸೊಸೆ ಸಿಗಲ್ಲ. ಕೈ ನೀಡು. ಅಯ್ಯೋ, ಬೇಡ ಕಣ್ರಿ, ನೀವು ತಿಂದ್ರೆ ನನಗೆ ಸಂತೋಷ. ತಿನ್ರಿ. ಅವೋ, ಬುದ್ಧಿ ಬಂದಾಗ್ಲಿಂದ ಅಪ್ಪನ ಕೈ ತೂತೆ ತಿಂದಿರಲಿಲ್ಲ. ಸಾಕಾರ ಆಯ್ತು ಗೊತ್ತಾ? ಯಾವತ್ತು ಅಣ್ಣನೇ ಕಾಣ್ದಿರೋ ತಿನ್ಸಿದ್ಯಲ್ಲ, ನೀವೇ ಹೊಟ್ಟೆ ತುಂಬ ಪೋಣಿಸಿ ಸೀನಾ ಅವರೇ. ಹೋಗು, ನನ್ನ ಕೈ ತುತ್ತು ತಿನ್ನೋದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಲ್ವೇನ್ರವ? ಹೂ, ಮತ್ತೆ ಟೇಸ್ಟು ಸೂಪರ್. ಅತ್ತೆ ಕೈ ರುಚಿ, ಮಾವನ್ ಕೈ ಗುಣ ಎರಡು ಸೇರಿ ರುಚಿ ಸಖತ್ತಾಗಿದೆ. ಅಮ್ಮಮ್ಮ ಕಾಳಮ್ಮ, ಹಸು ನೀಗ್ಸು ಅಂತ ಕೇಳ್ಕೊಂಡೆ. ಮಾವನ್ ರೂಪದಲ್ಲಿ ಬಂದು ತುತ್ತು ಕೊಟ್ಟಿಯಲ್ಲ, ತುಂಬ ಸಂತೋಷ. ಅಪ್ಪ ಮಲೆ ಮಹದೇಶ್ವರ ಸ್ವಾಮಿಗಳ ರೂಪದಲ್ಲಿ ಬಂದು ನನ್ನ ಮನೆನ ಉಳಿಸ್ಬಿಟ್ಟೆ. ಏನಾವ್ರೆ? ಮಾವ, ನೀವ್ ಯಾವತ್ತು ಅಡ್ಗೆ ಮನೆಗ್ ಬಂದೋರೇ ಅಲ್ಲ, ಆದ್ರೆ ಇವತ್ತೇನು ಯಾಕಿದೆಲ್ಲ ಮಾಡ್ತಿದ್ದೀರಾ? ಆ ಪಾಪಿ ನಿನಗೆ ಅನ್ನ ಕೊಡದೆ ಕಾಡಿಸ್ತಾವಳಲ್ಲ, ಅದನ್ನು ತಪ್ಪಿಸಿ ನನ್ನ ಸೊಸೆಗೆ ಹೊಟ್ಟೆ ತುಂಬ ಊಟ ಹಾಕೋಣ ಅಂತ. ಯಾರವ ಹೇಳಿತು? ಮದುವೆಗಿಂತ ಮುಂಚೆ ನಾನು ಅಡುಗೆ ಕೋಣೆ ಒಳಗೆ ಇರ್ತಿದ್ದೆ. ಅವಂಗೆ ಹುಷಾರಿಲ್ದಿದ್ದಾಗ ನಾನೇ ನಳಪಾಕ ಮಾಡ್ತಿದ್ದೆ. ಆ
ಆಮ್ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ನಲ್ಲ, ಮಿಲ್ಟ್ರಿಲಿ ಯಾವುದೇ ಆಪರೇಷನ್ ಆಗಿದ್ರೂ ಇಡೀ ಬೆಟಾಲಿಯನ್ಗೆ ನಾನೇ ಅಡುಗೆ ಮಾಡಾಕ್ತಿದ್ದೆ. ಆದ್ರೂ ನೀವ್ ಯುದ್ಧ ಎಲ್ಲ ಮಾಡಿ ಬಂದಿದ್ದೀರಾ, ಗ್ರೇಟು ಬಿಡಿ ಮಾವ. ಹೊರಗಡೆಯಿಂದ ಬಂದಿರೋ ಶತ್ರುನ ಹೆಂಗಾದ್ರೂ ಹೊಡೆದು ಉರುಳಿಸ್ಬೋದು, ಆದರೆ ಒಳಗಡೆ ಇರೋ ಶತ್ರುನೇ ಹೊಡೆಯೋಕ್ಕಾಗಲಿಲ್ಲ. ಅದೇ ಸೋಲು. ಆದರೂ ಪರವಾಗಿಲ್ಲ, ಕೆಲವೊಬ್ಬರನ್ನ ಕೆಲವೊಂದರಲ್ಲಿ ಹೊಡಿಬೇಕು, ಕೆಲವ್ರನ್ನ ಪ್ರೀತಿಯಿಂದ ಹೊಡಿಬೇಕು, ಕೆಲವ್ರನ್ನ ಬಂದೂಕಲ್ಲಿ ಹೊಡಿಬೇಕು. ಏನಂತೀಯ? ಸದ್ಯಕ್ಕೆ ಏನ್ ಅಡ್ಗೆ ಮಾಡ್ಕೊಡ್ತಾ ಇದ್ದೀರಾ ಹೇಳಿ ಮಾವ ಅಂತೀನಿ. ನಂಗೆ ಈ ಟೊಮೆಟೊ ಬಾತು ಶಾವ್ಗೆ ಪಾಯಸ ತುಂಬಾ ಇಷ್ಟ ಮಾವ. ಹಂಗಾರೆ ಅದನ್ನೇ ಮಾಡೋಣ ತಗ. ಥ್ಯಾಂಕ್ಸ್ ಮಾವ. ನನ್ನ ಕಂದ ಕಣವ ನೀನು. ನೀನು ಏನೇನು ಬೇಕು ಅಂತ ಹೇಳ್ತಾ ಹೋಗು, ನಾನು ಹಂಗಂಗೆ ಮಾಡ್ತಾ ಹೋಗ್ತೀನಿ, ಆಯ್ತಾ? ಏನಮ್ಮ? ಅಡ್ಗೆ ಮನೆಗೆ ಹೋಗಿ ಅವ್ರು ಏನ್ ಮಾಡ್ತಾವ್ರು ನೋಡ್ಕೊಂಬರೋಗು. ಆಗ್ಲೇ ಹೇಳಿದ್ನಲ್ಲಮ್ಮ, ಅವರೆಲ್ಲ ಹಸಿನ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಎತ್ತಾರೆ ಅಂತ. ಈಗ ಏನ್ ಮಾಡ್ತಾವ್ರು ನೋಡ್ಕೊಂಬರೋಗೆ. ನಡ್ಮನೆಯಿಂದ ಅಡ್ಗೆ ಮನೆಗೆ ಹೋಗಿ ಏನ್ ಕಾಲ್ ಸೌದಾಗುತ್ತೆ ನಂಗೆ ಆಡ್ತಾಳೆ. ಹೋಗ. ಸರಿ ಆಯ್ತು. ಅಮ್ಮ, ಶಾವ್ಗೆ ಹೊರಿತವ್ರೆ. ಅವ ಸೊಸೆ ಇಬ್ರು ಸೇರ್ಕೊಂಡು ನನ್ ಕೈನಾಗ ಅಡ್ಗೆ ಮನೆ ಕಿತ್ಕೊಂಡು ನನ್ ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಈಗ ಪಾಯಸ ಮಾಡಕ್ ಸಾವಿಗೆ ಉರಿತಾವ್ರೆ. ಸಾವಿಗೆಯ ಮಾವ, ಈ ಪಾಯಸಕ್ಕೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಇದೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಮಾವ? ನನ್ಗೆ ಗೊತ್ತಿತ್ತು ಕಣವ, ನೀನು ಕೇಳ್ತೀಯ ಅಂತ. ಇಲ್ಲಿ ನೋಡು, ಎಲ್ಲನೂ ತಂದಿದ್ದೀನಿ, ತಗೋ. ನೀನು ಓಸಿ ತಿನ್ನು, ಆಮೇಲೆ ಹಾಕ್ತೀನಿ.